ಬಗ್ಗೆ ನಾಚೋನ್ ಕೂತಾ ಇಲ್ಲ ಬಕ್ಕಡೆ ತಿಳ್ಕೊಂಡ್ಸತ್ತ ಬಿಸ್ಲಾಗ ಮದ್ವೆ ಸಂತಿ ಎಲ್ಲ ಹೆಂಗೆ ಮಾಡ್ತಿರು ಯಪ್ಪ ದೇವ್ರ ನಂಗೇನಾಗೋ ಮಾತಲ್ಪ ಬಿಸ್ಲಾಗ ಇವಂದ ಮುಗಿವಾತ ಏನ್ರಿ 2 ತಾಸು ಆತಿ ಮೆರೂನಿಗೆ ಮಮ್ಮಿಗೆ ಕಳ್ಸನ್ಸಲ ನಾನು ಹಿಡ್ಕೊಂಬಾತೆ ಅಂದ್ರೆ ಚಾಯ್ಸ್ ಮಾಡೋದು ನಂದೇನಲ್ಪ ನಾ ತೊಗೊಂಡಿಲ್ಲ ಸ್ಯಾರಿ ಮಣ್ಣು ಹಂಗ ಒಂದು ಸ್ವಲ್ಪ ಕೆಳಗೆ ಮತ್ತೆ ಹಾಯಕ್ಕೆಲ್ಲ ನಾಯಕ್ ಸುಂದರ್ಲಿ ನಂಗೂ ಏನ್ರಿ ಬೇಕು ಇಲ್ಲಿ ಬಂದಿನಂದ್ರ ಒಬ್ರನ್ನ ತೋರಿಸ್ತೀನಿ ನೋಡ ನಾಚಿಕೆನಲ್ಲ ವಿದೌಟ್ ಶರ್ಟ್ ನೋಡ್ಬೇಕು ಶರ್ಟ್ ನಿಂತು ಬಿಟ್ಟಾರ ಬಿಸಿಲ ಒಂದು ಜಾಸ್ತಿ ಆಗ್ಬಿಟ್ಟತಿ ಎಲ್ಲಿ ಹೆಂಗ್ ಗೊತ್ತು ಒಲೆ ಹಾಕುತ್ತ ಜನ್ಮ ಮಾಡತ್ವೇನೋ ಅನ್ನೋ ರೇಂಜಿಗೆ ಅಟ್ಕಡೆ ಬಿಸಿಲು ಸ್ಟಾರ್ಟ್ ಆಗೈತಿ ಈಗ ಕಣ್ಣು ರೇ ಕುಕ್ಲತ್ತ ಸಿಕ್ಕಾದಂಗ ಇಂಥ ಬಿಸ್ಲಾಗ ಮನಿ ಶಾಂತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದ್ಮೇಲೆ ಅಂದ್ರೆ ಭಾಳ ದಿನ ಬೆಲ್ಲ ಏನ್ರ ಒಂದು 1.5 ತಿಂಗಳು ಆದ್ಮೇಲೆ ವಿಡಿಯೋ ಮಾಡತ್ತೀನಿ. ಎಲ್ಲ ಹೊಂಟಿವಿ ಅಂದ್ರೆ ಇಂಥ ಬಿಸ್ಲಾಗ ಗಿಫ್ಟ್ ತೊಗೊಂಡು ನಮ್ಮ ಜೂನಿಯರ್ ಮನಿ ಶಾಂತಿ ಐತಿ ಸೊ ಹೊಂಟಿವಿ. ಯಪ್ಪ ಇಂಥ ಬಿಸ್ಲಾಗ ಇರ್ತಾವನ್ ಫಂಕ್ಷನ್ಸ್ ಅಂತೆ ತಾಯಿಕಿನೂ ಈ ಟೈಮ್ಗೆ ಮದುವೆ ಇಟ್ಕೊಂಡ್ಬಿಟ್ಟಾಳು. ಇನ್ನೊಂದು 7 days to go. ಇವತ್ತು 7 days to go. ಎಂತ ಬಿಸ್ಲಾಗ ಯಪ್ಪ ಮದ್ವಿ ಏನಾ ಕಂಗ್ರ್ಯಾಚುಲೇಷನ್ಸ್ ಏನಾ ಡೈಲಿ ಸ್ಟೇಟಸ್ನ್ಯಾಗ ನೋಡುದಾ 1 day 2 day ಆ ಡೇ ಈ ಡೇ ಈಕಿದು ಇನ್ನು ನೆಕ್ಸ್ಟ್ ವೀಕ್ 7 days to go ಸ್ಟಾರ್ಟ್ ಆಗೈತಿ ನಿನ್ನೆಯಿಂದ. ಇನ್ನಿಷ್ಟೊಳಗೆ ದುಗಿಸ್ಬಿಡ್ತೀವಿ ಸಂಸಾರದ ಏನದ ಸಂಸಾರದ ಜಂಟಿ ಸಂಸಾರ ಮಾಡ್ಸೋದು ಒಟ್ಟು ಏನಕ್ಕಾವಲ್ದು. ಬಿಸಿಲ ಒಂದು ಜಾಸ್ತಿ ಆಗ್ಬಿಟ್ಟತಿ ಎಲ್ಲಿ ಹೆಂಗ್ ಗೊತ್ತು ಒಲೆ ಹಾಕುತ್ತ ಜನ್ಮ ಮಾಡತ್ವೇನೋ ಅನ್ನೋ ರೇಂಜಿಗೆ ಅಟ್ಕಡೆ ಬಿಸಿಲು ಸ್ಟಾರ್ಟ್ ಆಗೈತಿ ಈಗ. ಸೂರ್ಯ ಅಷ್ಟು ಕೆಟ್ಟ ಸಿಟಿಗೆ ಕನೆಕ್ಟ್ ಆಗತ್ತಾರ ಸೂರ್ಯ ಅವರು ಕೆಟ್ಟ. ಮನಿ ಅಂತೂ ಮಸ್ತ್ ಕಟ್ಟಾರದ್ರು, 2ನೇ ಮಾತೇ ಇಲ್ಲ. ಊಟ ಅಂತೂ ಬೆಂಕಿ ಮಾಡಿಸಿದ್ರು. ಅಂದ್ರೆ ನೀವು ನೋಡತ್ತೀರಿ ಪ್ಲೇಟ್ ಒಳಗೆ ಮಸ್ತ್ ಆಗಿತ್ತೆಲ್ಲಾನು. ನೋಡಿ ಇಂಥ ಕೆಟ್ಟ ಬಿಸ್ಲ ನಾವು ಸುಡಾಯ್ತ ಬೈಕಾ ನಮ್ಮೂರ ಕಾಯೋದೋರೆಯೇ ನಿನಗೆ ದೇವರು ಗೋಯಿಂಗ್ ಟು ಸರ್ಗರ್. ಇಂಥ ಬಿಸ್ಲಾ ಮಾತಲ್ಲಿ ಮನಿ ಶಾಂತಿ ಮುಗಿಸ್ಕೊಂಬಂದು ಸಲ್ಗರ್ ಹೊಂಟಿವಿ. ಯಾಕಂದ್ರೆ ನಮ್ಮ ಮಮ್ಮಿಗೆ ಸಾರಿ ಬೇಕಾಗಿತ್ತು. ಅಲ್ಲಿ ದಡಿ ಸಾರಿ ಚಲೋ ಸಿಗ್ತಾವ, ಸೊ ಅಲ್ಲಿ ಹೋಗ್ತರ್ತೀವಿ ನಾವು. ರವೀಂದ್ರ ಕಲೆಕ್ಷನ್ ನೋಡಿ ಬಿಸ್ಲಾ ಬರೋಷ್ಟು ತೋಮಿ ನೋಡಿ ಇಲ್ಲಿ ಬರೋಷ್ಟು ತಲೆ ಕೂದಲಿಲ್ಲ ಬೈಕ್ ಮೇಲೆ ಎಲ್ಲ ಲಾಸ್ ಬಮ್ ಅಂತ ಬಂದ್ಬಿಡ್ತಾರು. ಮದ್ವೆ ಮಾಡ್ಕೊಳ್ಳೋರ್ಕಿಂತ ಸೈಡ್ ಇರೋರ್ದ ಭಾಳ ಮೆರೂನಿಗೆ ಒಟ್ಟು ಡ್ರೆಸ್ಸ ಅವ್ರದೆಲ್ಲ ಆಗಿರ್ತಾವ, ಫಿಕ್ಸ್ ಇರ್ತಾವ ಡ್ರೆಸ್. ಅದ ಇದೆ ನಮ್ದೆಲ್ಲ ಅದು ತೊಗೋಬೇಕು ಇದು ತೊಗೋಬೇಕು, ಎಲ್ಲೋ ಮೆಹಂದಿ ಬಳಿ ಶಾಸ್ತ್ರ ಅದು ಇದು ಮದ್ವೆ. ನಾನು ಅನ್ಕೊಂಡಂಗೆ ಡ್ರೆಸ್ ಇಲ್ಲಿ ಸಿಗಲ್ಲ. ಬಂದಿವಿ ಜಸ್ಟ್ ಸಲ್ಗರ್ಗೆ ಬಂದಿವಿ. ಯೆಲ್ಲೋ ಕಲರ್ ಬೇಕಾಯಿತು ಬಟ್ ಅನ್ಕೊಂಡಂಗೆ ಏನು ಸಿಗಲ್ಲ ನಂಗೆ ಗೊತ್ತಾಯಿತು. ನೋಡಿದ್ನಿ ಎಲ್ಲ ನೋಡ್ರಿ ನೀವು ಬೇಕಾದ್ರೆ ಆ ಕಡೆ ಹೋಗಿ ನೋಡೋಣ ಮತ್ತೆ ಏನೇನು ಇರ್ತಾವೆ. ನಮ್ಮ ಮಮ್ಮಿ ಒಂದು ಫಿಕ್ಸ್ ಸಾರಿ ತೊಗೋತಾರೆ. ಸಾರಿ ಒಂದು ಲೆಕ್ಕ ಚಲೋ ಅದಾವ, ದಡಿ ಸಾರಿ ಮಸ್ತ್ ಇರ್ತಾವೆ. ಒಂದು ಹುಡ್ಕ್ಯಾಡ್ ತೊಗೋಬೇಕ್ರೆ ತ್ರಾಸ ಮಾಡ್ಕೊಂಡು ಹಂಗೆ ಏನೇನು ತೊಗೋಬೇಕಂತ ನೋಡಿ ಫಿಕ್ಸ್ ಬಂದೀವಿ ಅಂದಮೇಲೆ ನನಗೇನ್ರ ಒಂದು ತೊಗೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಒಂದರ ಏನ್ರ ತೊಗೊಂಡು ಹೋಗೋದು ಹೋಗೇ ಹೋಗಿತ್ತು. ಮಗ ಅಲ್ದ ಮುತ್ತಾರ ಮಗ
ಅಲ್ಲಿ ಹೋಗಿ ಟ್ರಯಲ್ ರೂಮ್ ಐತೆ ಹೋಗಿ ನೋಡಿ ಬರೋ ಒಂದು ಎಲ್ಲರೂ ನಂಗೆ ಕೊಡಿಸ್ಕೊಡ್ಬೇಕಂದ್ರೆ ಐತಿ ನಾನು ಹೋಗ್ತ ಅಂಗಡಿಯಾಗ ದಿನ ಅವಂಗಂದ್ರೆ ಎರಡೆರಡು ಶರ್ಟ್ ಅದೇ ಸೇಮ ಪ್ಯಾಟರ್ನ್ ಎರಡೆರಡು ಕೊಡಿಸ್ಕೊಡ್ತಾರೆ ಅವ್ರಿಬ್ರಿಗಂದ್ರೆ ಹಂಗೆ ನನಗಂದ್ರೆ ಹಿಂಗೆ ಕಡೆ ನಿಲ್ಲಿಲ್ಲ ಸೈತ್ ಶರ್ಟ್ ನಾ ಈಗ ಆಲ್ರೆಡಿ ತೊಗೊಂಡೇನಿ ಬಟ್ ಬೇಕಾಗಿತ್ತು ಮತ್ತೆ ಡ್ರೆಸ್ ಬೇಕಾ ಸ್ಯಾರಿ ತೊಗೊಂಡೇನಿ ಮಮ್ಮಿ ಡ್ರೆಸ್ ಬೇಕು ಮಮ್ಮಿ ಹೋಗುವಾಗ ತೊಳಿಕೋಣ ಅವಂಗಾದ್ರೆ ಇವ್ರಿಗೆ ಬ್ಯಾಕ್ ಕ್ಯಾಮ್ರಾ ಅಂತೇಳಿ ಅವ್ನ ಕಡೆ ಹಿಡ್ದಾನಂತೆ ಅವ್ನು ತೊಗೊಂಡು ಹೋದ್ರೆ ಹಾಕೋತಾನ ಅವನೇನು ಬೇಡ ಅನ್ನೋದು ಇವಾಗ ನಿಂಗೆ ಯಾವ್ದು ಲೈಕ್ ಆಗ್ತಿತ್ತು ಮಮ್ಮಿ ಕರೆ ನಾ ಅಂತೂ ಹೋಗುವಾಗ ತೊಳಿಕೋಣ ಹೇಳೇನಿ ಮಮ್ಮಿ ಮಮ್ಮಿ ನಾವು ಹೋಗುವಾಗ ಅವು ತೋಳಕ್ಕಿ ಹಾಂ ಹಾಂ ಮಮ್ಮಿ ತೊಗೋಬೇಕು ಅಲ್ಲಿ ಐತಂದ್ರೆ ಟ್ರಯಲ್ ರೂಮ್ ಅಷ್ಟು ಹೀರೋ ನೋಡಿ ಹೀರೋ ಬರೀ ಜೀನ್ಸ್ ಅಲ್ಲಿ ಶರ್ಟ್ಸ್ ಬಾಯ್ಸ್ ಇದು ಬಾಯ್ಸ್ ಒಬ್ರನ್ನ ತೋರಿಸ್ತೀನಿ ನೋಡ ನಾಚಿಕೆನಲ್ಲ ವಿದೌಟ್ ಶರ್ಟ್ ನಿಂತು ಬಿಟ್ಟಾರ ಯಪ್ಪ ಕಾಲು ಸಾತು ನನಗೆ ಕೆಟ್ಟ ಬಕೆಟ್ ಕಾಲು ಸಾತು ದೇವ್ರೇ ತಲೆ ಭೀ ನುಸಾತೈತಿ ಕಾಲು ಭೀ ನುಸಾತವ್ ಇಂಥ ಬಿಸ್ಲಾಗ 3 ತೆಗಿರ್ತಾವು ಹಂಗೆ ಅನ್ಸ್ಬಿಟ್ಟೈತೆ ನನಗಂತೂ ಡೈಲಿ ಆ ಡೇ ಈ ಡೇ ಆ ಕಂಗ್ರ್ಯಾಚುಲೇಷನ್ಸ್ ಇದು ಆ ವಿಶ್ ಈ ವಿಶ್ ಎಂಗೇಜ್ಮೆಂಟ ಬಿಟ್ರೆ ಮದ್ವೆ ಅದನ್ನ ಬಿಟ್ಟರೆ ಏನೂ ನಡೆದಿಲ್ಲ ಈಗಂತೂ ಪ್ರೆಸೆಂಟ್ ಆದರೂ ಇಂಥ ಟೈಮಿಗೆ ಬಂದು ಬಿಸ್ಲಾಗ ಹಿಂಗೆಲ್ಲ ಫಂಕ್ಷನ್ ಶಾಪಿಂಗ್ ಮಾಡ್ತಾರಲ್ಲ ಅವರು ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಭಾರಿ ಗಟ್ಟಿ ಮನುಷ್ಯ ಅವರೆಲ್ಲ ಇಂಥದಕ್ಕೆಲ್ಲ ಬಂಡು ಬೇರೆ ನಂಗೇನಾಗೋ ಮಾತಾಡ ಬಂದೀನಿ ಈಗ ಬಿಸ್ಲಾಗ ಅನ್ನೋದು ಒಂದೇ ಖರೆ ಅಪ್ಪ ತಲೆ ನುಸಾತೈತಿ ಹಿಂಗೂ ನುಸಾತೈತಿ ಆದರೂ ಕರೆ ಫೇಸ್ ಒಳಗೆ ತೋರಿಸಲ್ಲ ಮತ್ತು ಇವ್ರಿಗೆಲ್ಲ ಡಲ್ ಆಗಿಬಿಡ್ತಾರೆ ನನ್ನ ಮಕ ನೋಡ್ಯಾನ ಅಂತ ಕರೆ ನಮ್ಮ ಒಕ್ಕಡೆ ತಲೆ ನುಸಾತೈತಿ ಬಿಸ್ಲಾಗ ಮದ್ವೆ ಸಂತೆ ಎಲ್ಲ ಹೆಂಗೆ ಮಾಡ್ತಿರೋ ಯಪ್ಪ ದೇವ್ರ ನಂಗೇನಾಗೋ ಮಾತಲ್ಪ ಬಿಸ್ಲಾಗ ಕುಂತು ಬಿಟ್ಟು ನಾನಂತೂ ಅಯ್ಯಪ್ಪ ಪಕ್ಕದ ಕಾಲು ಹೊಸಾತಾವ ಅನ್ಕೊಂಡಂಗಲ್ಲ ಶಾಪಿಂಗ್ ಮಾಡೋದು ಫಂಕ್ಷನ್ ಸಲುವಾಗಿ ಇಂಥವ್ರೆಲ್ಲೇ ಹೋದ್ರೆ ಇರ್ತಾರೋ ಒಂದಿಷ್ಟು ಜನ ಅದೇ ಇವರ ಮಕ್ಕಳು ನಮ್ಮ ತಮ್ಮ ಈಗ ಶರ್ಟ್ ಅದೇ ಇದೆಲ್ಲ ಚಾಯ್ಸ್ ಮಾಡಾಯಿತು ಅದಾದ್ಮೇಲೆ ನಮ್ಮಮ್ಮಿ ಈ ಸ್ಯಾರಿ ಚಾಯ್ಸ್ ಮಾಡಕ್ಕೆ ಹೋಗಬೇಕು ಬಂದೀವಿ ಅಕ್ಕಿನ ಸ್ಯಾರಿ ಸಲುವಾಗಿ ಬಟ್ ನಾವು ಮಾಡತ್ತೀವಿ ನಮ್ಮ ಡ್ರೆಸ್ ಚಾಯ್ಸ್ ನಮ್ಮ ತಮ್ಮಂದಿಗೆ ಚಾಯ್ಸ್ ಆಯ್ತು ಅನ್ನಿಸ್ತಿಲ್ಲ ಬಹುಶಃ ಪ್ಯಾಂಟ್ ಶರ್ಟ್ ನೋಡ್ಬೇಕಿನ್ನು ಶರ್ಟ್ಸ್ ಆಗೈತಿ ಟೈಮರೇ ಈಗ 4 ಹೋಯ್ತು ಈವ್ನಿಂಗ್ ಫ್ಯಾನ್ ಅದು ಐತಿ ಬಿಡು ಒಂದು ಎಲ್ಲ ಮಸ್ತ್ ಸಲ್ಗರ್ ಊರು ಸಲ್ಗರ್ ಐತೆ ಅನ್ಕೊಂಡಾಗ ಸಿಗ್ತಾವ ಬಟ್ ಭಾಳ ಸರ್ಚ್ ಮಾಡಿ ತೊಗೋಬೇಕು ಅದು ಆಮೇಲೆ ಸಿಗುವ ಯಪ್ಪ ನಮ್ಮ ಮಮ್ಮಿ ಸೀರೆ ತೊಗೊಂಬರ್ಬೇಕಂತ ಬಂದೀವಿ ನಮ್ಮ ತಮ್ಮನ ಡ್ರೆಸ್ ಚಾಯ್ಸ್ ನಡೆದೈತಿ ಶರ್ಟ್ ಅದ ಇದು ಚೇಂಜಿಂಗ್ ರೂಮ್ಗೆ ಹೋಗ್ಯಾನೀಗ ಅದು ನಾನೇ ಚಾಯ್ಸ್ ಮಾಡಿದ್ದು ತೋತಾನ ಅದೊಂದು ಭಾರಿ ಖುಷಿ ಆಗ್ತೈತೆ ನನಗೆ ಅವತ್ತು ಅದ ಯಾವ್ದ್ಯಾವ್ದು ತಂತಂದು ಕೊಡತ್ತೇನೆ ಹಾಕೊಂಡು ನಿಂತಾನೋ ಒಂದೊಂದು ಬಂದು ತೋರ್ಸತ್ತಾನೋ ಅದೇನೋ ಭಾರಿ ಖುಷಿ ಆಗ್ಬಿಡ್ತೈತಿ ನಾ ಇಷ್ಟಪಟ್ಟಿದ್ದು ಅವ್ನು ಹಾಕೋತಾನಂದ್ರು ನಮ್ಮ ತಮ್ಮ ನಾನು ನಮ್ಮ ತಮ್ಮನೂ ನಾ ಏನು ಚಾಯ್ಸ್ ಮಾಡ್ರೂ ಓಕೆ ಏನೂ ಬೇಡ ನಾನು ಅದು ನಂಗೆ ಭಾರಿ ಖುಷಿ ಎಲ್ಲ ತಂಗಿ ಹಕ್ಕುಗಳಿಗೆ ಭಾರಿ ಖುಷಿ ಆಗ್ತೈತಿ ಇದಂತೂ ಒಂದು ಮ್ಯಾಟ್ರ್ ನಾವೇನೇ ಇಷ್ಟಪಟ್ರು ಅವ್ರು ತಂದ ಮೇಲೆ ಹಾಕೋತಾರಲ್ಲ ಅದು ಭಾರಿ ಖುಷಿ ನಮ್ಮ ಮಮ್ಮಿ ಸೀರೆನ ಚಾಯ್ಸ್ ಇಲ್ಲ ಇನ್ನೂ ನೋಡೇ ಇಲ್ಲ ಹೋಗಿ ಬಂದೀವಿ ಆಕಿನ ಸೀರೆ ಸಲುವಾಗಿ ಮಾಡಾಕಿ ಇವನು ಡ್ರೆಸ್ ಚಾಯ್ಸ್ ನಮ್ಮ ತಂಗಿ ಮದ್ವೆ ಆಕಿದೆಲ್ಲ ಆಗಿರ್ತದೆ ಬಿಡು ನಮ್ಮ ತಮ್ಮಂದ ಮುಗಿವಲ್ತು ಪ್ಯಾಂಟ್ ಶರ್ಟ್ ಕ್ಯಾಪ್ ವಾಚ್ ಎಲ್ಲ ಹಿಡ್ಕೊಂಡು ಕುಂತು ಬಿಟ್ಟೇನಿ ಯಪ್ಪ ಇವಂದ ಮುಗಿವತ್ತು ನಮ್ಮ ಮಮ್ಮಿದಂತ ಅದಕ್ಕೆ ಹೋಗಕ್ಕೆ ಸ್ಯಾರಿ ನೋಡುವ ತನಕ ಇದೇನಾಗು ಮಾತಲ್ಲೇ ಚಾಯ್ಸ್ ಮಾಡಿದ್ದು ನಾವು ಮತ್ತು ಚೇಂಜಿಂಗ್ ರೂಮ್ ಹೋಗ್ಯಾನ ಯಪ್ಪ
ಸಾಕಾಗ್ತಿತ್ತು ಖರೆ. ನಂದು ಏನೂ ನೋಡಿಲ್ಲ. ನಮ್ಮ ಮಮ್ಮಿಗೆ ನಾನು ಮತ್ತೆ ಹೇಳಿ ಸ್ಯಾರಿ ನೋಡಕ್ಕೆ ಹೋಗುವ ಅಂತ. ನಮ್ಮ ಮಮ್ಮಿ ಅಂದ್ಲು ಸ್ಯಾರಿ ತೊಗೊಂಬರಕ್ಕೆ ಬಂದಿದ್ದು ನನಗೆ. ಮಮ್ಮಿ ಅನ್ನತ್ತಿದ್ಲು ನನ್ನ ಸ್ಯಾರಿ ಅಲ್ಲಿ ಕುಂತು ಏನಂತೆ. ಅದಕ್ಕೆ ಹೇಳಿ ನೀವು ಹೋಗುವ ನೋಡುವಂತೆ. ಅದಕ್ಕೆ ಕೆಳಗೆ ನಾವಿನ್ನ ಇಬ್ಬರು ಇಲ್ಲೇ ಇದೀವಿ. ಅದು ಕೆಳಗೆ ಒಂದು ಸ್ವಲ್ಪ ಫಿಟ್ ಐತಿ. ಇದು ಫುಲ್ ಲೂಸು. ಇದು ಫುಲ್ ಲೂಸ್ ಇದು ಕೆಳಗೆ. ಇವಂದ ಮುಗಿವಾತ ಏನ್ರಿ 2 ತಾಸು ಆತಿ ಮೆರೂನಿಗೆ. ಮಮ್ಮಿಗೆ ಕಳಿಸನ್ಸಲ್ಲ ನಾನು ಹಿಡ್ಕೊಂಬಾತೆ ಕೆಳಗೆ ಚಾಯ್ಸ್ ಮಾಡೋದು. ನಂದೇನಪ್ಪ ನಾ ತೊಗೊಂಡಿಲ್ಲ ಸ್ಯಾರಿ ಮಣ್ಣು ಹಂಗೆ ಒಂದು ಸ್ವಲ್ಪ ಕೆಳಗೆ ಮತ್ತೆ ಹಾಯಕ್ಕೆಲ್ಲ ನಾಯಕ್ ಸುಂದರಿ. ನಂಗೂ ಏನ್ರಿ ಬೇಕು ಇಲ್ಲಿ ಬಂದಿನಂದ್ರೆ ಶರ್ಟ್ ಹಾಕೊಂಬರ ಅದು. ನೀವು ಹೊರಗೆ ಬರ್ತೈತೆ ಅವ ಬಾಂಡ್ ನಿಲ್ತಾನಲ್ಲಿ. ನೀವು ಹೊರಗೆ ಬರೋಟಿ ಓಡಿ ಹೋಗ್ತಾನ ಒಳಗೆ ಅಲ್ಲಿ ರೂಮ್ ಒಳಗೆ. ಅಲ್ಲಿ ಹೋಗ್ಯಾರ ಅವ್ರಿಗೆ. ಸುಸ್ತಾಯ್ತು. ನಾನು ಸೀರೆ ತೊಗೊಂಡೇನು ಮೊನ್ನೆ. ಅದಕ್ಕೆ ನಂದು ಏನು ಅಷ್ಟು ಭಾಳ ತಲೆ ಕಟ್ಸೋದಿಲ್ಲ. ಈಗ ಏನ್ರಿ ಒಂದು ಸ್ವಲ್ಪ ಲೈಕ್ ಆದ್ರೆ ಚೂಡಿ ಅಷ್ಟು ನೋಡ್ಬೇಕಂತ ಐತಿ ಅಷ್ಟೇ. ಸರ್ ಏನು ತೊಗೋದೆ. ಚಪ್ಪಲ್ ಬಿ ಸಿಗ್ತಾವೆ ಬಾಯ್ಸಿಗೆ. ನಮ್ಮೂ ಇಲ್ಲ ಅನ್ಸತ್ತೆ ವರ್ಷ ಕೆಳಗೆ ಗರ್ಲ್ಸಿಗೆ. ನಿಮ್ಮದು ಎಲ್ಲ ಕಡೆ. ಇವು ಮತ್ತೆ 2 ಪ್ಯಾಂಟ್ ತೊಗೊಂಡು ಹಾದಪ್ಪ ಏನು ಚೇಂಜಿಂಗ್ ರೂಮ. ಮೇಡಮ್ ಅವರು ಸ್ಯಾರಿ ಚಾಯ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆರಿ ವರ್ಕ್ ಸ್ಯಾರಿ ಮಸ್ತ್ ಸಿಗ್ತಾವಿಲ್ಲ. ನಾನು ಇಲ್ಲಿ 2 ಓದಿದ್ನಿ. ಫೈರ್ ಚಲೋ ಐತೆ ಕರೆ. ಪ್ಲೇನ್ ಬೇಕು ಒಂದು ಸ್ವಲ್ಪ ಮೆಡಲ್ಲ. ಆರಿ ವರ್ಕ್ ಹಾಂ ಈ ಸೀರೆ ಮಸ್ತ್ ಐತೆ ಖರೆ. ಎಷ್ಟು ಹೈಟ್ ಅದಾವಲ್ಲ ಈಕೆ. 8 ಫುಟ್ ಅದಾಳ ಈಕೆ ಅಂತ. ಈಕಿ ಇವರಿಬ್ರು 7 ಫುಟ್. ನಮಗಪ್ಪ ಸುನೆ ಇನ್ನೊಬ್ಬಕ್ಕೆ ನಾಚು ಅಂಕುತ್ತಾಳೆ ಎಲ್ಲ ಹೇಳು. ಸುನೊಬ್ಬಕ್ಕೆ ನಾಚು ಅಂಕುತ್ತಾಳೆ ಎಲ್ಲ ಹೇಳು. ಇಲ್ದಾಡು ಮೇಡಮ್ ನಾಚು ಅಂಕುತ್ತಾರ. ಮಸ್ತ್ ಇಬ್ರು ಹೀರೋಯಿನ್ಸ್ ಮೆಡಲ್. ಈ ಹೀರೋಯಿನ್ ಅದು ಹೆಂಗೆ ಕಳೀತಾರೋ. ಆಕೆ ಇಷ್ಟಪಟ್ಟಿದ್ಬೇಕ. ನಮ್ದಿಷ್ಟು ಸಂತಿ ಅಂತೂ ಇಂತೂ ಲಾಸ್ಟಿಗೆ ನಾವೊಂದು ಪ್ಯಾಂಟ್ ತೊಗೊಂಡು ಅಷ್ಟ 2 ಪ್ಯಾಂಟ್. ಟಾಪ್ಸು ಟಾಪ್ ಏನು ಲೈಕ್ ಆಗತ್ತಿಲ್ಲ, ತಗೋದು ಇಲ್ಲ. ನಮ್ಮ ಮಮ್ಮಿಗೆ ಸ್ಯಾರಿ ತೊಗೊಳಕಂತ ಬಂದೀವಿ. ಒಂದು ಸಾರಿ ಹೋಗಿ ಅಟೋ 5-6 ಸಾರಿ ತೊಗೊಂಡ್ಲು. ಆಮೇಲೆ ನಮ್ಮ ತಮ್ಮ ಡ್ರೆಸ್, ನಾನು ಸೈಡ್ ಏನೇನು ನೋಡಿದ್ದೆಲ್ಲ ಲೈಕ್ ಆಗಿದ್ದೆಲ್ಲ ತೊಗೊಂಡ್ವಿ. ಎಲ್ಲ ಕುಡಿಸಿ 5,000 ಮೇಲೆ ಬಿಲ್ ಆಯಿತು. 5,000 ಜಾಸ್ತಿನೇ ಆಗೈತಿ. ಈಗ ಅದನ್ನ ಬಿಲ್ ಮಾಡ್ಸೋಕೆ ನಿಂತೀವಿ. ನನಗೆ ಸಾಕಾಗಿ ನಿದ್ದೆ ಬಂತು.
ತಿರ್ಗಾಡ್ ಸಾಕಾತ್ ನಾವು. ಉಪ್ಪ ಮನೆ ಸಾಕಾತ್ ನಂಗಂತ ತೋಟ. ಹೋಗುದು ಯಾವಾಗಿನ ನೋಡ್ತೀನಿ ನಾಳೆ ಹರ್ಯಾಗ ನೋಡಿಲ್ಲ ಎಷ್ಟು ಕತ್ಲಾಗೈತಿ. 5,000 ರೂಪಾಯಿ ಮ್ಯಾಲೆ ಈ ಡ್ರೆಸ್ ಎಲ್ಲ ಖರೀದಿ ಮಾಡಿದ್ದಕ್ಕೆ ಈ ಬಾಕ್ಸ್ಗಳೆಲ್ಲ ಗಿಫ್ಟ್ ಆಗಿ ಕೊಟ್ಬಿಟ್ರು. ಹಾಂ ಚೀಲ ಒಂದು ಬಾಕಿ ಇತ್ತು ಮತ್ತು ಇವೆರಡು ತುಂಬ್ಯಾವ ಮತ್ತು ಮತ್ತೇನು ಖರನ ಅಂಗಡಿ ಮುಚ್ಚಾಯ್ತು ನಾವು ಈಗ ಹೊಂಟೀವಿ.